ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET 2025 ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ತಮ್ನೆಲನ್ನು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರ್ಬೋದು. ಏನಪ್ಪ ಅಂದರೆ, ನಿಮ್ಮ ಒಂದು OMR ಕಾರ್ಬನ್ ಕಾಪಿ ಏನಿದೆ, ಅಂದರೆ ನೀವು ಎಕ್ಸಾಮನ್ನು ಬರೆದಿರ್ತೀರಿ, ಹಿಂದೆ ಇರ್ತಕ್ಕಂಥ ಒಂದು OMRನ ಕಾರ್ಬನ್ ಕಾಪಿಯನ್ನು ತೊಗೊಂಡು ಬಂದಿರ್ತೀರಿ. ಕೀ ಆನ್ಸರು ಮತ್ತು ಫೈನಲ್ ಕೀ ಆನ್ಸರ್ನ ಬಿಟ್ಟ ಮೇಲೆ ಆ ಒಂದು OMRನ ನೀವೇನು ಮಾಡ್ತೀರಿ, ಟಿಕ್ ಮಾಡ್ಕೊಂಡು ನೋಡ್ತಾ ಹೋಗ್ತೀರಿ. ಅಲ್ಲಿ ಚೆಕ್ ಮಾಡಿದಾಗ ಮಾರ್ಕ್ಸು ಜಾಸ್ತಿ ಅನಿಸಿರುತ್ತೆ. ಅದೇ ರಿಸಲ್ಟ್ ಬಂದಾಗ ಒಂದೆರಡು ಅಂಕಗಳು ಅಥವಾ 4 ಅಂಕಗಳು ಈ ರೀತಿ ಏನಾದರೂ ರಿಸಲ್ಟ್ ನೋಡಿದಾಗ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂತ ನಿಮಗೇನಾದರೂ ಅನಿಸಿದರೆ ಇನ್ನೊಂದು ಸಾರಿ ನೀವು ಫೈನಲ್ ಕೀ ಆನ್ಸರನ್ನು ನೋಡ್ಕೊಳ್ಳಿ. ಅಂದರೆ ಈ ಒಂದು CSL ಕಡೆಯಿಂದ ಅಧಿಕೃತವಾದಂಥ ಕೀ ಆನ್ಸರ್ಗಳೇನು ಬಂದಿದೆ ಆ ಒಂದು ಕೀ ಆನ್ಸರ್ಗಳನ್ನು ನೋಡಿಕೊಡ್ರಿ. ಆದಾಗ್ಯೂ ಕೂಡ ನಿಮ್ಮ ಒಂದು ಈ OMR ಕಾರ್ಬನ್ ಕಾಪಿಯಲ್ಲಿ ಹೆಚ್ಚು ಮಾರ್ಕ್ಸ್ ಬರೋ ರೀತಿ ಇದ್ದು ರಿಸಲ್ಟ್ನಲ್ಲಿ ನೋಡಿದರೆ, ಅಂದರೆ ಈಗ ನೀವು ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನೀವು ನಿಮ್ಮ ರಿಸಲ್ಟನ್ನು ಡೌನ್ಲೋಡ್ ಮಾಡ್ಕೊತೀರಿ, ಅಲ್ಲಿ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ, ಈ ರೀತಿ ಏನಾದರೂ ವ್ಯತ್ಯಾಸ ಆಗಿತ್ತಂದರೆ ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ, ಆ ರೀತಿಯಾಗಿ ನಿಮಗೇನಾದರೂ ಸಮಸ್ಯೆ ಆಗಿತ್ತು ಅಂತಂದರೆ ನೀವು ನಿಮ್ಮ ಒಂದು ಕಾರ್ಬನ್ ಕಾಪಿ ಏನಿದೆ ಅದನ್ನು ಎಲ್ಲ ರೀತಿ ಅಂದರೆ ಸರಿಯಾಗಿ ನೀವು ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಈ ಒಂದು ಆಫೀಸಿಯಲಿ ಅಂದರೆ CSLನ ಆಫೀಸಿಯಲ್ ಒಂದು ಇಮೇಲ್ಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ನೀವು ಮತ್ತು ಅಲ್ಲಿ ಸಬ್ಜೆಕ್ಟ್ ಏನಿರುತ್ತೆ ಅಲ್ಲಿ ಈ ಅಂಕಗಳ ಬಗ್ಗೆ ವ್ಯತ್ಯಾಸದ ಬಗ್ಗೆ ನೀವು ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತೆ. ಅದರ ಜೊತೆಗೆ ಹಾರ್ಡ್ ಕಾಪಿಯನ್ನು ಕೂಡ ನೀವು ಕಳಿಸ್ಕೊಡ್ತೀನಿ ಅಂತಂದರೆ ನಿಮ್ಮ ಕಡೆ ಇರತಕ್ಕಂಥ ಕಾರ್ಬನ್ ಕಾಪಿಯನ್ನು ಅಂದರೆ ಕ್ಲಿಯರಾಗಿ ಕಾಣೋ ರೀತಿ ಜೆರಾಕ್ಸನ್ನು ಮಾಡಿಸಿ, ತದನಂತರ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಹಚ್ಚಿ, ಅಂದರೆ ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ TET ಆ ಒಂದು ಪ್ರಿಂಟನ್ನು ತೊಗೊಂಡು ಆ ಒಂದು ಪ್ರಿಂಟನ್ನು ಮತ್ತು ನಿಮ್ಮ ಹತ್ರ ಇರತಕ್ಕಂಥ ಒಂದು ಕಾರ್ಬನ್ ಕಾಪಿಯನ್ನು CSLನ ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಕಳಿಸ್ಕೊಟ್ರಿ ಅಂತಂದರೆ ಬಹುಶಃ ಅದೇನಾದರೂ ತಿದ್ದುಪಡಿ ಆಗ್ಬೋದು. ಆದಾಗ್ಯೂ ಕೂಡ ನಿಮ್ಮ ಒಂದು ಅಂಕಗಳು ತಿದ್ದುಪಡಿ ಆಗದೆ ಹೋದರೆ ಅದಕ್ಕೂ ಕೂಡ ಬೇರೆ ಪರಿಹಾರನ ನೋಡ್ಕೋಬೋದು. ಆದಾಗ್ಯೂ ನಿಮ್ಗೆ ಇನ್ನೂ ಕೂಡ ಡೌಟ್ ಇದ್ದರೆ ಈ ಒಂದು CSLಗೆ ಕಾಲ್ ಮಾಡಿ ನಿಮ್ಮ ಒಂದು ತೊಂದರೆಯನ್ನು ಹೇಳ್ಕೋಬೋದಾಗಿರುತ್ತೆ. ಆ ಕಾರಣದಿಂದಾಗಿ ನಿಮ್ಮ ಈ ಒಂದು ಡೌಟನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ಯಾಕಂತಂತಂದರೆ ನೋಡಿ, 1 ಅಂಕ ಆಗಿರಲಿ ಅಥವಾ 10 ಅಂಕ ಆಗಿರಲಿ, ಪ್ರತಿ ಅಂಕಕ್ಕೂ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಆ ಕಾರಣದಿಂದಾಗಿ ಈ ರೀತಿ ನಿಮಗೇನಾದರೂ ಸಮಸ್ಯೆ ಆಗಿದ್ದಲ್ಲಿ ನಿಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸಿ, ಜೊತೆಗೆ ಪರಿಹಾರವನ್ನು ಕೇಳಿ, ರಿಕ್ವೆಸ್ಟ್ ಮೂಲಕ ಅವರಿಗೆ ಪರಿಹಾರವನ್ನು ಕೇಳಿ ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕಂತಂದರೆ ನೋಡಿ, TETಯನ್ನು GPTಗೆ 20% ಹಿಡಿತಾರೆ, ಜೊತೆಗೆ 10% B.Edನ್ನು ಹಿಡಿತಾರೆ, 20% ಡಿಗ್ರಿಯನ್ನು ಕನ್ಸಿಡರ್ ಮಾಡ್ತಾರೆ. ಆ ಕಾರಣದಿಂದಾಗಿ ಒಟ್ಟಾರೆ 50%ಗೆ ಈ ಬ್ಯಾಕಪ್ಗಳೇ ನಿಮ್ಗೆ ಹೆಲ್ಪ್ ಆಗೋದ್ರಿಂದ TET, ಅದರಲ್ಲೂ TETಗೆ 20% ಹಿಡಿಯೋದ್ರಿಂದ 1 ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಹಾಗಾಗಿ 1 ಮಾರ್ಕ್ಸ್ ಇರಲಿ ಬಿಡು, ಅದನ್ನೇ ಕೇಳೋದು ಮತ್ತೆ ನೋಡಿದರೆ ಆಯಿತು, ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಬೇಡಿ. ನಿಮ್ಮ ಮನವಿಯ ಕೊಡುವುದರ ಮೂಲಕ ನಿಮ್ಮ ಸಮಸ್ಯೆಯನ್ನು ಇಲ್ಲಿ ಪರಿಹರಿಸ್ಕೊಳ್ಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಈ ರೀತಿ ಏನಾದರೂ ನಿಮ್ಮದಾಗಿದ್ದರೆ ಕೂಡಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಯಾಕಂತಂದರೆ ಭಾಳ ದಿನಗಳು ಆಯ್ತಪ್ಪ ಅಂತಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕಿಲ್ಲ. ಈಗಲೇ ಅಂದರೆ ಅತಿ ತುರ್ತಾಗಿ ಈ ಒಂದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ರಿ. ಇದಿಷ್ಟು ಮಾಹಿತಿಯನ್ನು ನೀಡಬೇಕಂತೇಳಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೆ. ಏನಪ್ಪ ಅಂತಂದರೆ, ಇಲ್ಲಿ ಸಮಸ್ಯೆ ಆಗಿದ್ದಾಗ ಮಾತ್ರ ಅದನ್ನು ನೋಡಿ ಹೊರತು, ಅಂದರೆ ನಿಮಗೇನಾದರೂ OMRನಲ್ಲಿ ಹೆಚ್ಚಿದೆ ಮತ್ತು ರಿಸಲ್ಟ್ನಲ್ಲಿ ಕಡಿಮೆ ಇದ್ದರೆ ಮಾತ್ರ ಆ ರೀತಿ ನೀವು ರಿಕ್ವೆಸ್ಟನ್ನು ಮಾಡಿಕೊಡ್ರಿ. ಮತ್ತು ಅನಾವಶ್ಯಕವಾದಂಥ ಯಾವುದೇ ರಿಕ್ವೆಸ್ಟನ್ನು ಕಳ್ಸೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲ್ಲಿ ನಿಮ್ಮ ಮಾರ್ಕ್ಸು ಮತ್ತು OMRನಲ್ಲಿರೋಂಥದ್ದು ಎರಡೂ ಸೇಮ್ ಇತ್ತಂದರೆ ಮುಗಿದೋಯ್ತು. ಅದನ್ನೇನು ಮತ್ತು ನೀವು ಈ ಒಂದು ಅದಕ್ಕೆ CSLಗೆ ಕಳಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಅಥವಾ ಮೇಲ್ ಮಾಡ್ತಕ್ಕಂಥ ಅವಶ್ಯಕತೆನೂ ಕೂಡ ಇಲ್ಲ. ನೀವು ಕೂಡ ಅಲ್ಲಿಗೆ ಹೋಗಿ ಬರ್ತಕ್ಕಂಥ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಆ ಕಾರಣದಿಂದಾಗಿ ಯಾರೆಲ್ಲರಿಗೂ ಇದೇನಾದರೂ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಯಿಂದ ಆ ರೀತಿ ಆಗಿರುತ್ತೆ ಅಷ್ಟೇ, ಯಾರೇನು ಬೇಕಂತ ಮಾಡಿರೋದಿಲ್ಲ. ಆ ರೀತಿ ಏನಾದರೂ ನಿಮಗೆ ಒಂದು ಟೆಕ್ನಿಕಲ್ ಇಶ್ಯೂಯಿಂದ 1-2 ಮಾರ್ಕ್ಸ್ಗಳಲ್ಲಿ ಅಂಕಗಳು ವ್ಯತ್ಯಾಸ ಆಗಿದ್ದರೆ ಮನವಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ. ಅನಾವಶ್ಯಕವಾಗಿ ಯಾವುದೇ ರೀತಿ ಮನವಿಯನ್ನು ಸಲ್ಲಿಸೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.